ಹಣ ಕೊಡದೇ ಏನೂ ಆಗೋದಿಲ್ಲ. ಭ್ರಷ್ಟಾಚಾರ ಮೇರೆ ಮೀರಿ ನಡೆದಿದೆ. ಯಾವ ಕಾಂಟ್ರಾಕ್ಟ್ರನ್ನ ಕೇಳಿ ಏನು ಕೇಳಿ ಇವತ್ತು ಹಣ ರಿಲೀಸ್ ಮಾಡ್ಕೊಂಡು ಹೋಗಲಿಕ್ಕೆ 8% 10% ಕೇಳುವಂಥ ಒಂದು ಕ್ರಮ ಇವತ್ತು ನಡೆದಿದೆ. ಇದರ ಪರಿಣಾಮವಾಗಿ ಗುತ್ತಿಗೆದಾರರ ಕೆಲಸಕ್ಕೆ ಬರೋದಿಲ್ಲ, ಅರ್ಧಂಬರ್ಧಂ ಕೆಲಸ ಆಗಿ ಅಲ್ಲೇ ನಿಂತಿದೆ. ಹಾಗಾಗಿ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಒಂದು ಆಡಳಿತವನ್ನು DK ಶಿವಕುಮಾರ್ ಕೊಡ್ಬೋದಾ ಅಂತೇಳಿ ಹೇಳುವಂಥ ಅನುಮಾನವೂ ಕೂಡ ಎಲ್ಲರಲ್ಲೂ ಇದೆ. ಮೀಡಿಯಾದಲ್ಲಿ ನೋಡಿದೆ, ತಮಿಳುನಾಡಿನ ಪರಿಸ್ಥಿತಿ ಏನು ಅಂತೇಳಿ ನನಗೆ ಅರಿವಿಲ್ಲ. ಅಣ್ಣಾಮಲೈ ಖಂಡಿತವಾಗೂ ಒಬ್ಬ ಬಹಳ ಒಳ್ಳೆಯ ಲೀಡರ್. ಅವರು ನಮ್ಮ ಹೈಕಮಾಂಡ್ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು ಅಂತ ಹೇಳುವಂಥದ್ದು ನನಗೆ ಕಾಣ್ತದೆ. ರಾಜ್ಯಸಭೆ ಯಾವುದಕ್ಕಾದ್ರೂ ತೊಗೊಂಡು ಅವ್ರನ್ನ ಬಳಕೆ ಮಾಡ್ಕೊಳುತ್ತೆ, ಅವ್ರನ್ನ ಕೈ ಬಿಡೋದಿಲ್ಲ ಅಂತ ನನಗೆ ಅನಿಸುತ್ತೆ. ನಾನು ಏನೇನು ಬರಲಿಲ್ಲ, ಅವ್ರು 25 ಕೋಟಿ ಕೊಡ್ತೀನಿ ಅಂತ ಹೇಳಿದ್ನು ಕೂಡ ನಿನ್ನೆ ಮೊನ್ನೆವರೆಗೂ ರಿಲೀಸ್ ಮಾಡಲಿಲ್ಲ. ನನ್ನ ಕ್ಷೇತ್ರಕ್ಕಂತೂ ರಿಲೀಸ್ ಆಗಲಿಲ್ಲ. 25 ಕೋಟಿ, 50 ಕೋಟಿ ಆಡಳಿತ ಪಕ್ಷದ ಶಾಸಕರಿಗೆ, 25 ಕೋಟಿ ವಿರೋಧ ಪಕ್ಷದವರಿಗೆ ಅಂತ ಹೇಳಿದರು. ಅದು ಇನ್ನೂ ಕೂಡ ರಿಲೀಸ್ ಆಗಲಿಲ್ಲ. ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿಲ್ಲ. SC STಗಳಿಗೆ ಖಂಡಿತ ಈ ರಾಜ್ಯದ ಮೇಲೆ ಕರಬಾರ ಹೇರಿದರು. ಡೀಸೆಲ್ ಪೆಟ್ರೋಲ್ ಮೇಲೆ 2-3 ಸರಿ ಟ್ಯಾಕ್ಸನ್ನು ರೈಸ್ ಮಾಡಿದ್ದಾರೆ, ಲಿಕ್ಕರ್ ಮೇಲೆ ರೈಸ್ ಮಾಡಿದ್ದಾರೆ, ಕರೆಂಟ್ ರೇಟನ್ನು ಜಾಸ್ತಿ ಮಾಡಿದ್ದಾರೆ, ಎಲ್ಲ ರೀತಿಯಿಂದ ಸುಲಿಗೆ ಮಾಡಿದ್ದಾರೆ ಹೊರತು ಅಭಿವೃದ್ಧಿಗೆ ಅದನ್ನು ಕೊಡಲಿಲ್ಲ. ಅಭಿವೃದ್ಧಿಯನ್ನು ಮುಟ್ಟಿಸೋದ್ರಲ್ಲಿ ವಿಫಲ ಆಗಿದ್ದಾರೆ. ಯಾವಾಗ ನೋಡಿದ್ರೂ ಕೂಡ ಖಜಾನೆ ಖಾಲಿ ಇದೆ. ಈ ಹಂತದಲ್ಲಿ ಇನ್ನು 1.5 ವರ್ಷದಲ್ಲಿ DK ಶಿವಕುಮಾರ್ ಕಾಲದಲ್ಲಿ ಏನೋ ಪವಾಡ ಆಗುತ್ತೆ ಅನ್ನುವಂಥದ್ದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.